ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ವಿನ್ನರ್ ಗಿಲ್ಲಿ ನಟನನ್ನ ನವರಸ ನಾಯಕ ಜಗ್ಗೇಶ್ ಅವರು ಮನೆಗೆ ಕರೆಸಿ ಸನ್ಮಾನಿಸಿದ್ದಾರೆ. ಜಗ್ಗೇಶ್ ಅವರು ಗಿಲ್ಲಿಗೆ ಹಾರ ಹಾಕಿ ಪೇಟ ತೊಡಿಸಿ ಶುಭ ಹಾರೈಸಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಭರ್ಜರಿ ಪ್ರದರ್ಶನ ನೀಡಿ ವಿಜೇತರಾಗಿ ಹೊರಹೊಮ್ಮಿದ್ದು ಗಿಲ್ಲಿ ನಟ. ಗಿಲ್ಲಿ ನಟ ಮಂಡ್ಯ ಜಿಲ್ಲೆಯ ದಡದಪುರದವರು. ಅಪ್ಪಟ ಕೃಷಿಕ ಕುಟುಂಬದಿಂದ ಬಂದ ನಟರಾಜ್ ಸದ್ಯ ಕರ್ನಾಟಕದಲ್ಲಿ ದೊಡ್ಡ ಸೆಲೆಬ್ರಿಟಿ. ಕನ್ನಡಿಗರ ಹಾರ್ಟ್ ಫೇವರೇಟ್ ಅಂದ್ರೆ ಅದರಲ್ಲಿ ಎರಡು ಮಾತಿಲ್ಲ. ಗಿಲ್ಲಿ ಹೋದಲ್ಲಿ ಬಂದಲ್ಲಿ ಜನಸಾಗರವೋ ಜನಸಾಗರ. ಬಿಗ್ ಬಾಸ್ ಗೆಲುವಿನ ನಂತರ ಗಿಲ್ಲಿ ನಟನಿಗೆ ಅನೇಕ ಗೌರವಗಳು ಸಿಕ್ಕಿದೆ. ಅದರಲ್ಲೊಂದು ಸಖತ್ ಸ್ಪೆಷಲ್ ಅಂತಂದ್ರೆ ನವರಸ ನಾಯಕ ಜಗ್ಗೇಶ್ ಅವರು ನೀಡಿದ ಸನ್ಮಾನ. ಹೌದು, ಗಿಲ್ಲಿ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಾಗಿನಿಂದಲೂ ಜಗ್ಗೇಶ್ ಅವರ ಹಳೆ ವಿಡಿಯೋ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಗಿಲ್ಲಿ ಗೆದ್ಮೇಲೆ ಜಗ್ಗೇಶ್ ಅವರು ನುಡಿದ ಭವಿಷ್ಯ ನಿಜವಾಗೋಯ್ತಲ್ವಾ ಅಂತ ಎನಿಸ್ತಿರೋದು ಸುಳ್ಳಲ್ಲ. ಅಷ್ಟಕ್ಕೂ ಜಗ್ಗೇಶ್ ಅವರು ಹೇಳಿದ್ದೇನೆಂದ್ರೆ, ಇವನು ಬರೋ ವರ್ಷದ ಅಷ್ಟೊತ್ತಿಗೆ ಕೊಡೆ ಹಿಡಿಯೋಕೆ ಒಬ್ಬರನ್ನಿಟ್ಟುಕೊಂಡು 4 ಜನ ಬಾಡಿಗಾರ್ಡ್ ನ ಇಟ್ಕೊಂಡು ಓಡಾಡುವ ಸ್ಟೇಜ್ಗೆ ಬರ್ತಾನೆ ಎಂದು ಭವಿಷ್ಯ ನುಡಿದಿದ್ರು ಜಗ್ಗೇಶ್. ಈಗ ಆ ಮಾತು ನಿಜವಾಗಿದೆ. ಕಾರಣ ಬಿಗ್ ಬಾಸ್ ಗೆದ್ದ ಬಳಿಕ ಗಿಲ್ಲಿ ನಟನಿಗೆ ನೇಮು ಫೇಮು ಸಿಕ್ಕಾಪಟ್ಟೆ ಸಿಗ್ತಿದೆ. ಗಿಲ್ಲಿ ಯಾವುದೇ ಒಂದು ಇವೆಂಟ್ ಅಥವಾ ಟೇಪ್ ಕಟಿಂಗ್ ಗೆ ಹೋದ್ರೂ ಪೊಲೀಸ್ ಬಂದೋಬಸ್ತ್ ಮತ್ತು ಬಾಡಿಗಾರ್ಡ್ ಗಳೊಂದಿಗೆ ಓಡಾಡಬೇಕಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಷ್ಟೇ ಅಲ್ಲ, ರಿಯಲ್ ಆಗಿ ಗಿಲ್ಲಿ ಫಾಲೋವರ್ಸ್ ಸಂಖ್ಯೆ ಗಗನಕ್ಕೇರಿದೆ. ಸದ್ಯದ ಪರಿಸ್ಥಿತಿ ನೋಡಿದ್ರೆ ಬಾಡಿಗಾರ್ಡ್ ಅಥವಾ ಪೊಲೀಸ್ ಬಂದೋಬಸ್ತ್ ಇಲ್ಲದೆ ಗಿಲ್ಲಿ ಓಡಾಡೋಕೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಬಿಗ್ ಬಾಸ್ ನಿಂದ ಹೊರಬಂದ ಬಳಿಕ ಗಿಲ್ಲಿ ಅನೇಕ ದೊಡ್ಡ ವ್ಯಕ್ತಿಗಳನ್ನ ಭೇಟಿಯಾಗಿದ್ದಾರೆ. ಕಿಚ್ಚ ಸುದೀಪ್, ಶಿವರಾಜ್ ಕುಮಾರ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ನಟರು ಮತ್ತು ರಾಜಕೀಯ ಮುಖಂಡರನ್ನ ಭೇಟಿಯಾಗಿ ಆಶೀರ್ವಾದವನ್ನ ಪಡೆದಿದ್ದಾರೆ. ವಿಶೇಷ ಅಂತಂದ್ರೆ ಗಿಲ್ಲಿ ನಟನಿಗೆ ಜಗ್ಗೇಶ್ ಅವರು ಸನ್ಮಾನ ಮಾಡಿದ್ದು ಹೌದು. ಗಿಲ್ಲಿಯನ್ನ ಮನೆಗೆ ಕರೆಸಿ ಶಾಲು ಹೊದಿಸಿ ಪೀಠ ತೊಡಿಸಿ ಹಾರ ಹಾಕಿ ಶುಭ ಹಾರೈಸಿದ್ದಾರೆ ಜಗ್ಗೇಶ್. ಸ್ನೇಹಿತರೆ, ಗಿಲ್ಲಿಯ ಈ ಹವದ ಬಗ್ಗೆ ನಿಮ್ಗೆಲ್ಲ ಏನ್ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.